ಇನ್ಸ್ಟೆಂಟಾಗಿ ಏನಾದರೂ ಸ್ವೀಟ್ ತಿನ್ನಬೇಕು ಅನಿಸಿದಾಗ ಕೇವಲ 10 ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದಂತಾದ ಮದುವೆ ಮನೆ ಶೈಲಿಯಲ್ಲಿ ತುಂಬಾ ಸಾಫ್ಟಾಗಿ ಹಾಗೂ ತುಂಬಾ ರುಚಿಯಾಗಿ ಯಾವ ರೀತಿ ಕೇಸರಿಬಾತ್ನ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಈ ಕೇಸರಿಬಾತ್ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೂ ಮೊದಲು ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮದುವೆ ಮನೆ ಶೈಲಿಯ ಕೇಸರಿಬಾತ್ನ ಮಾಡೋದಕ್ಕೆ ಮೊದಲು ನಾನಿಲ್ಲಿ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ. ಕಡಾಯಿ ಬಿಸಿಯಾಗಿದ್ದ ನಂತರ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಗೂ 2 ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ತುಪ್ಪ ಹಾಗೂ ಎಣ್ಣೆ ಬಿಸಿಯಾಗಿದ್ದಂಥ ಇದಕ್ಕೆ ಒಂದು 10 ಪೀಸಸ್ಸಷ್ಟು ಗೋಡಂಬಿನ ಸೇರಿಸ್ಕೊಂಡು ಲೋ ಫ್ಲೇಮಲ್ಲಿ ಗೋಡಂಬಿ ಸ್ವಲ್ಪ ಗೋಲ್ಡನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಗೋಡಂಬಿ ಗೋಲ್ಡನ್ ಕಲರ್ ಆಗಿದ ನಂತರ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಒಣ ದ್ರಾಕ್ಷಿನ ಸೇರಿಸ್ಕೊಂಡು ಒಂದು 10 ಸೆಕೆಂಡ್ಗಳ ಕಾಲ ದ್ರಾಕ್ಷಿನೂ ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ ಒಂದು 10 ಸೆಕೆಂಡ್ಗಳ ಕಾಲ ದ್ರಾಕ್ಷಿನ ಫ್ರೈ ಮಾಡಿಕೊಂಡ್ರೆ ಸಾಕು, ದ್ರಾಕ್ಷಿ ಚೆನ್ನಾಗಿ ಉಪ್ಕೊಳ್ಳುತ್ತೆ. ನಂತರ ಫ್ರೈ ಮಾಡ್ಕೊಂಡಿರುವಂತಹ ದ್ರಾಕ್ಷಿ ಹಾಗೂ ಗೋಡಂಬಿನ ನಾನಿಲ್ಲಿ ಒಂದು ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಉಳಿದಿರುವಂತಹ ಎಣ್ಣೆ ಹಾಗೂ ತುಪ್ಪಗೆ ನಾನಿಲ್ಲಿ 1 ಕಪ್ನಷ್ಟು ರವೆನ ಸೇರಿಸ್ಕೊಳ್ತಾ ಇದ್ದೀನಿ. ಯಾವ ರವೆ ಅಂತ ಹೇಳಿದ್ರೆ ಚಿರೋಟಿ ರವೆ ಅಥವಾ ಸಣ್ಣ ರವೆ ಅಂತ ಹೇಳ್ತೀವಲ್ಲ, ಆ ರವೆನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಒಂದು 5ರಿಂದ 6 ನಿಮಿಷಗಳ ಕಾಲ ಚೆನ್ನಾಗಿ ರವೆನ ಗಮ್ಮಂತ ಸ್ಮೆಲ್ ಬರೋವರೆಗೂ, ಹಾಗೆ ರವೆ ಸ್ವಲ್ಪ ವೈಟ್ ಕಲರ್ ಆಗಿ ದಪ್ಪ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಕೇಸರಿಬಾತ್ನ ಮಾಡಬೇಕಾದ್ರೆ ರವೆನ ಉಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದು 5ರಿಂದ 6 ನಿಮಿಷಗಳ ಕಾಲ ರವೆನ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ರವೆ ಪರ್ಫೆಕ್ಟಾಗಿ ಫ್ರೈ ಆದಾಗ ರವೆ ಸ್ವಲ್ಪ ವೈಟ್ ಕಲರ್ ಆಗಿ ದಪ್ಪ ಆಗುತ್ತೆ, ಆಗ ಪರ್ಫೆಕ್ಟಾಗಿ ರವೆ ಫ್ರೈ ಆಗಿದೆ ಅಂತೇಳಿ. ನೆಕ್ಸ್ಟ್ ನಾನು ಯಾವ ಕಪ್ನಲ್ಲಿ ಅಳತೆ ಮಾಡಿ ರವೆನ ಸೇರಿಸ್ಕೊಂಡಿದ್ದೀನಿ ಅದೇ ಕಪ್ನಲ್ಲಿ 2.5 ಕಪ್ನಷ್ಟು ಬಿಸಿ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀರನ್ನು ಸೇರಿಸಿದ ನಂತರ ಒಮ್ಮೆ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದೇ ರೀತಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದರೆ ರವೆ ಬೆಂದು ಸ್ವಲ್ಪ ಗಟ್ಟಿ ಆಗುತ್ತೆ. ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು, ರವೆ ಕೂಡ ಈಗ ಬೆಂದು ಗಟ್ಟಿ ಆಗ್ತಾ ಇದೆ. ಈ ಹದ ಬರೋವರೆಗೂ ರವೆನ ನಾವು ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕಾಗುತ್ತೆ. ರವೆಗೆ ನೀರನ್ನು ಸೇರಿಸಿದಾಗ ರವೆಲಿ ಏನಾದರೂ ಗಂಟಾಗಿದ್ದರೆ ಇದನ್ನು ಸೌಟಿಂದ ಪ್ರೆಸ್ ಮಾಡಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ರವೆ ಕೂಡ ಈಗ ಬೆಂದು ಗಟ್ಟಿಯಾಗಿದೆ. ಅದಕ್ಕೆ ನಾನಿಲ್ಲಿ 1 ಸ್ಪೂನಷ್ಟು ನೀರಿನಲ್ಲಿ ಬೆರೆಸಿಟ್ಕೊಂಡಿರುವಂತಹ ಫುಡ್ ಕಲರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಫುಡ್ ಕಲರ್ನ ಬಳಸೋದಕ್ಕೆ ಇಷ್ಟ ಇಲ್ಲ ಅನ್ನೋರು ಬೆಸ್ಟ್ ಆಪ್ಷನಲ್ ಅಂದರೆ ನೀವಿಲ್ಲಿ ಅರಿಶಿಣದ ಪುಡಿನ ಬಳಸ್ಕೋಬೋದು. ನೋಡಿ, ಫುಡ್ ಕಲರ್ನ ಸೇರಿಸಿದ ನಂತರ ರವೆ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ನಾವು ಯಾವ ಕಪ್ನಲ್ಲಿ ನೀರು ಮತ್ತು ರವೆನ ಸೇರಿಸ್ಕೊಂಡಿದ್ವಿ ಅದೇ ಕಪ್ನಲ್ಲಿ 1.5 ಕಪ್ನಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. ಸಕ್ಕರೆನ ಸೇರಿಸ್ಕೊಂಡಿದ ನಂತರ ಸಕ್ಕರೆ ಕರಗೋವರೆಗೂ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಸಕ್ಕರೆ ಕಂಪ್ಲೀಟಾಗಿ ಕರಗಿದಾಗ ಕೇಸರಿಬಾತ್ ಕೂಡ ಸ್ವಲ್ಪ ತೆಳುವಾಗುತ್ತೆ. ಸಕ್ಕರೆ ಕರಗಿದ ನಂತರ ಒಂದು 2 ನಿಮಿಷಗಳ ಕಾಲ ಚೆನ್ನಾಗಿ ಕೇಸರಿಬಾತನ್ನು ಮಿಕ್ಸ್ ಮಾಡ್ಕೊಳ್ತಾ ಸಕ್ಕರೆ ಪಾಕದಲ್ಲಿ ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಸಕ್ಕರೆನ ಸೇರಿಸಿದ ನಂತರ ಗಂಟೆಗಳಾದರೆ ಈ ರೀತಿ ಸೌಟಿಂದ ಪ್ರೆಸ್ ಮಾಡ್ಕೊಳ್ಳಿ ಸಾಕು, ಆಟೋಮೆಟಿಕ್ಕಾಗಿ ಅದು ಕರ್ಗೋಗ್ಬಿಡುತ್ತೆ. ನೀವೇ ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಆಗಿದೆ ಅಂತ ಹೇಳಿ. ಈಗ ಸಕ್ಕರೆ ಪಾಕದ ಜೊತೆ ನಾನಿಲ್ಲಿ ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಕೇಸರಿಬಾತ್ನ ಬೇಯಿಸ್ಕೊಂಡಿದ್ದೀನಿ. ನಂತರ ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ತುಪ್ಪನ ಸೇರಿಸೋದ್ರಿಂದ ಕೇಸರಿಬಾತ್ ತಣ್ಣಗಾದ್ಮೇಲೂ ಸಹ ತುಂಬ ಸಾಫ್ಟ್ ಆಗಿರುತ್ತೆ. ತುಪ್ಪನ ಸೇರಿಸಿದ ನಂತರ ಇದ್ರ ಜೊತೆಗೆ ಒಂದು ಅರ್ಧ ಟೀ ಸ್ಪೂನಷ್ಟು ನಾನಿಲ್ಲಿ ಏಲಕ್ಕಿ ಪೌಡರ್ ಹಾಗೆ 2 ಲವಂಗನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ನಾನಿಲ್ಲಿ ಇದಕ್ಕೆ ಮೊದಲೇ ಎಣ್ಣೆಲಿ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ದ್ರಾಕ್ಷಿ ಹಾಗೂ ಗೋಡಂಬಿನ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ನೋಡಿದಲ್ವಾ ಮದುವೆ ಮನೆಯ ಶೈಲಿಯಲ್ಲಿ ಎಷ್ಟು ಈಸಿಯಾಗಿ ತುಂಬಾ ಸಾಫ್ಟಾಗಿ ಬೆಣ್ಣೆ ಥರ ಇರುವಂತಹ ಕೇಸರಿಬಾತ್ ರೆಸಿಪಿ ರೆಡಿ ಆಯಿತು ಅಂತ ಹೇಳಿ. ಓಕೆ ಫ್ರೆಂಡ್ಸ್, ಇವತ್ತಿನ ಕೇಸರಿಬಾತ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದೆ ಪ್ಲೀಸ್ ರೆಸಿಪಿಗೆ ಒಂದು ಲೈಕ್ ಮಾಡಿ. ಇದೇ ರೀತಿ ಸಿಂಪಲ್ ಹಾಗೂ ಟೇಸ್ಟಿ ರೆಸಿಪಿಗಳು ನಿಮಗೆ ಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ.